ನಮಸ್ತೆ. ಇವತ್ತು ಐರನ್‌ಗೆ ಬಟ್ಟೆ ಎಲ್ಲ ಕೊಟ್ಟೇ ಇರ್ಲಿಲ್ಲ. ಸೊ ಹಂಗಾಗಿ ಫಸ್ಟ್ ಆ ಕೆಲ್ಸ ಎಲ್ಲ ಮುಗಿಸ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಐರನ್ ಬಟ್ಟೆ ಎಲ್ಲ ಸೆಗ್ರಿಗೇಟ್ ಮಾಡಿ ಕೊಟ್ಟೆ. ಅದಾದ್ಮೇಲೆ ಸ್ವಲ್ಪ ಲೇಟ್ ಆಗಿ ಹೋಗ್ಬಿಟ್ಟಿತ್ತು ಬೇರೆ ಕೆಲ್ಸಗಳನ್ನ ಮಾಡ್ಕೊಂಡು. ಹಂಗಾಗಿ ಟಿಫನ್ ಮಾಡಕ್ ಆಗಿರ್ಲಿಲ್ಲ. ಸೊ ಈ ತರ ಎಲ್ಲ ಆಗದೆ ಇದ್ದಿದ್ದ ದಿನ ನಾನು ಪಟ್ ಅಂತ ಆಗೋ ಹಂಗೆ ಆ ಮಿಲ್ಲೆಕ್ಸ್ ಮಾಲ್ಟ್ ಅನ್ನ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಇದು ಹೆಲ್ದಿಯಾಗೂ ಇರತ್ತೆ ಮತ್ತೆ ದಿನ ಪೂರ್ತಿ ಆಕ್ಟಿವ್ ಆಗಿರೋದಕ್ಕೂ ನಮ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಗ್ಲಾಸ್ ಅಷ್ಟು ನೀರನ್ನ ಕಾಯಕ್ ಇಟ್ಬಿಟ್ಟು ಇನ್ನು 1 ಕಪ್ ಅಲ್ಲಿ 1-2 ಸ್ಪೂನ್ ಅಷ್ಟು ಮಿಲ್ಲೆಕ್ಸ್ ರುಚಿಗೆ ತಕ್ಕಷ್ಟು ಸ್ವೀಟ್ ಇಷ್ಟ ಪಡೋರು ಹಾಲು ಮತ್ತೆ ಕೆಲವರು ನಾವ್ ಹೇಳ್ತಾ ಇರ್ತೀವಿ ನಮ್ಗೆ ತುಂಬಾನೇ ಮೈಕೈ ನೋವು ಆಗ್ತಾ ಇರತ್ತೆ, ಹಾಗೇನೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರತ್ತೆ, ಮತ್ತೆ ಬೆಳಿಗ್ಗೆ ಹೊತ್ತು ನಾವು ಟಿಫನ್ ತಿಂದ್ರು ಏನೋ ಒಂಥರ ಬ್ಲೋಟಿಂಗ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಇನ್ನ ಈ ಒಂದು ಡ್ರಿಂಕ್ ನ ಕುಡ್ದಿದೀವಿ ಅಂತಂದ್ರೆ ಆತರ ಯಾವುದೇ ಒಂದು ಪ್ರಾಬ್ಲಮ್ ಎಲ್ಲ ಏನು ಇರೋದಿಲ್ಲ. ಇದರಲ್ಲಿ ಒಂದು 9 ತರ ಮಿಲ್ಲೆಟ್ಸ್ ಅನ್ನ ಯೂಸ್ ಮಾಡಿರ್ತಾರೆ, ಅಂದ್ರೆ ಸಿರಿಧಾನ್ಯಗಳು. ಹಾಗೇನೆ ಒಂದು 9 ತರ ಬೇಳೆ ಕಾಳುಗಳನ್ನೆಲ್ಲ ಬಳಸಿರ್ತಾರೆ. ಮತ್ತೆ ಇದರಲ್ಲಿ ಒಂದು 12 ತರ ಡ್ರೈ ಫ್ರೂಟ್ಸ್ ಮತ್ತೆ ಸೀಡ್ಸ್ ಅಂದ್ರೆ ಮಕಾನ್ ಆಗಿರ್ಬೋದು, ಬಾರ್ಲಿ ಇಂತದನ್ನೆಲ್ಲ ಬಳಸಿರ್ತಾರೆ. ಹಾಗೆ ಇದರಲ್ಲಿ ಆರೋಗ್ಯಾಮೃತಂ ಚೂರ್ಣಂ ಅಂತ ಹೇಳಿ ಇರತ್ತೆ, ಅದರಲ್ಲಿ 18 ತರ ಹರ್ಬ್ಸ್ ನ ಯೂಸ್ ಮಾಡಿರ್ತಾರೆ. ಸೊ ಎಲ್ಲಾನು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಮತ್ತೆ ಇದನ್ನ ಮಾಡ್ಕೊಳ್ಳೋದು ಅಷ್ಟೇ ತುಂಬಾನೇ ಸುಲಭ ಇದೆ. ಮತ್ತೆ ಇದರಲ್ಲಿ ಯಾವುದೇ ರೀತಿಯ ಪ್ರಿಸರ್ವೇಟಿವ್ಸ್ ನೆಲ್ಲ ಏನು ಯೂಸ್ ಮಾಡಿರೋದಿಲ್ಲ. ನಾನು ರೆಗ್ಯುಲರ್ ಆಗಿ ಮಾಡ್ತಿರ್ತೀನಿ. ಸೊ ಮಕ್ಕಳಿಗೆ ಮತ್ತೆ ಹಸ್ಬೆಂಡ್ ಎಲ್ಲಾನು ಕೊಡ್ತಿರ್ತೀನಿ. ಇನ್ನ ಇದನ್ನ 1 ಗ್ಲಾಸ್ ಕುಡ್ದಿದ್ದೀನಿ ಅಂದ್ರೆ ಸಾಕು, ನಿಮ್ಗೆಲ್ಲ ಗೊತ್ತೇ ಇರತ್ತೆ ನಾನು ಎಷ್ಟು ಕೆಲಸ ಮಾಡ್ತಿರ್ತೀನಿ ಅಂತ. ಸೊ ನನ್ಗೆ ದಿನ ಪೂರ್ತಿ ಆಕ್ಟಿವ್ ಆಗಿರಕ್ಕೆ ತುಂಬಾನೇ ಹೆಲ್ಪ್ಫುಲ್ ಮಾಡತ್ತೆ ಈ ಒಂದು ಡ್ರಿಂಕ್. ಸೊ ನಾವು ಇದನ್ನ ಮಾಡ್ಕೊಂಡು ಕುಡ್ದಾದ್ಮೇಲೆ ಕೆಲವೊಂದು ಕ್ಲೀನಿಂಗ್ ಕೆಲಸಗಳೆಲ್ಲ ಇತ್ತು. ಸೊ ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂತಾ ಇದ್ವಿ. ಹಾಗೆ ನೀವು ಒಂದ್ ವೇಳೆ ಈ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಬೇಕು ಅನ್ನೋಂಗಿದ್ರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ನ ಕೊಟ್ಟಿರ್ತೀನಿ. ಸೊ ಅದಕ್ಕೆ ನೀವು ಕಾಲ್ ಆದ್ರೂ ಮಾಡ್ಬೋದು, ಇಲ್ಲ ಅಂತಂದ್ರೆ ವಾಟ್ಸ್ಆಪ್ ಆದ್ರೂ ಮಾಡಿ ಆರ್ಡರ್ ನ ಮಾಡ್ಕೊಬಹುದು. ಇನ್ನ ಇವತ್ತಿಗೆ ನನ್ನ ಬ್ಲಾಗ್ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್.